ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಬದನೆಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ರೊಟ್ಟಿ ಜೊತೆ, ಚಪಾತಿ ಜೊತೆ ಹಾಗೂ ಖಡಕ್ ರೊಟ್ಟಿ, ಸಜ್ಜಿ ರೊಟ್ಟಿ ಜೊತೆ, ರೈಸ್ ಜೊತೆ ಸಹ ತುಂಬ ಚೆನ್ನಾಗಾಗುತ್ತೆ. ಖಂಡಿತ ಒಂದ್ಸಲ ನಾನು ಮಾಡೋ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳಿ. ಖಂಡಿತ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಬಾಣಲೆಗೆ ಶೇಂಗಾ ಸಹ ಹಾಕ್ತಾಯಿದ್ದೀನಿ. ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಈಗ ಫ್ರೈ ಆಗಿದೆ. ಅದನ್ನು ತಕ್ಕೊಂಡು ಅದೇ ಬಾಣಲೆಗೆ ನಾನಿಲ್ಲಿ 4-5 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಕರಿ ಎಳ್ಳು ತುಂಬ ಚೆನ್ನಾಗಿರುತ್ತೆ, ಆದರೆ ಇದರಷ್ಟು ಅದು ಟೇಸ್ಟ್ ಕೊಡೋದಿಲ್ಲ, ಸ್ವಲ್ಪ ಕಹಿ ಬರುತ್ತೆ ಅಂತ ನಾನು ಬಿಳಿ ಎಣ್ಣೆ ಬಳಸ್ತಾ ಇದ್ದೀನಿ. ನೋಡಿ, ಅದನ್ನು ಸಹ ಇದೇ ಪಾತ್ರೆಗೆ ತಕ್ಕೊಂಡು ಅದೇ ಬಾಣಲೆಗೆ ನಾನು 2 ಸ್ಪೂನಷ್ಟು ಗುರೆಳ್ಳು ಸಹ ಹಾಕ್ಕೊಂಬಿಡೋಣ. ಬಾಣಲೆ ಮೊದಲೇ ಬಿಸಿಯಾಗಿರುತ್ತೆ. ಗುರೆಳ್ಳು ಜಾಸ್ತಿ ಫ್ರೈ ಮಾಡೋದು ಅವಶ್ಯಕತೆ ಇರಲ್ಲ. ಬಾಣಲೆಗೇ ಬಿಸಿಗೇ ಅದು ಆಗೋಗುತ್ತೆ. ಚಟಪಟ ಅಂದಮೇಲೆ ಅದನ್ನು ತೆಗೆದು ನಾನೀಗ ಅದೇ ಪಾತ್ರೆಗೆ ಸ್ವಲ್ಪ ಒಣ ಕೊಬ್ಬರಿ ಸಹ ಸೇರಿಸಿ ಗ್ರೈಂಡ್ ಮಾಡ್ಕೊಂಬೇಡ. ನಂತರ ನಾನಿಲ್ಲಿ ಒಂದು 1/4 kg ಬದನೆಕಾಯಿನ ನಾನಿಲ್ಲಿ ಈ ಥರ 4 ಭಾಗವಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಹಚ್ಕೋಬೇಕಾದ್ರೆ ಎಣ್ಣೆ ಸಹ ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ನೋಡಿ, 1 ಕಪ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಅದನ್ನು ಫ್ರೈ ಮಾಡ್ಕೊಂಬೇಡ. ಇಷ್ಟೊಂದು ಎಣ್ಣೆ ಖಂಡಿತ ಹೋಗೋದಿಲ್ಲ, ಖಂಡಿತ ಹಾಗೆ ಎಣ್ಣೆ ಇರುತ್ತೆ. ಬದನೆಕಾಯಿ ಜಾಸ್ತಿ ಎಣ್ಣೆ ತೊಗೊಳೋದಿಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ, ಅಳತೆ ಮಾಡಿ ಹಾಕಿ. ಬೇಕಾದರೆ ವಾಪಸ್ ತಗೋಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಚೆನ್ನಾಗಿ ಉರಿ ಇಟ್ಕೊಳ್ಳೋಣ. ಇದನ್ನು ಫ್ರೈ ಮಾಡ್ಕೊಂಬೇಡ. ಒಂದು 10 ನಿಮಿಷದಲ್ಲಿ ಇದು ಆಗೋಗುತ್ತೆ. ನೋಡಿ, ಚೆನ್ನಾಗಿ ಆವಾಗ ಮಧ್ಯದಲ್ಲಿ ಇದನ್ನು ಕೈ ಆಡಿಸ್ತಾ ಇರೋಣ. ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಪೌಡ್ರ್ ಸಹ ರೆಡಿ ಆಗಿದೆ. ನೋಡಿ, ಇಷ್ಟು ಸಣ್ಣಗೆ ಇದನ್ನು ಹಾಕ್ಕೊಂಬಂದ್ಬಿಡೋಣ. ಅಷ್ಟರಲ್ಲಿ ಬದನೆಕಾಯಿ ಸಹ ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲವನ್ನು ನಾವು ಒಮ್ಮೆಲೆ ತಕ್ಕೊಂಬಿಡೋಣ. ನೆಕ್ಸ್ಟ್ ನೋಡಿ, ಆ ಎಣ್ಣೆ ಹೇಳಿದ್ನಲ್ಲ, ಎಣ್ಣೆ ಎಲ್ಲನೂ ಖಾಲಿ ಆಗೋದಿಲ್ಲ, ತುಂಬ ಎಣ್ಣೆ ಹಾಗೆ ಉಳಿದಿರುತ್ತೆ. ನೋಡಿ, ಇವಾಗ ಅದರಲ್ಲೇ ಸ್ವಲ್ಪ ಒಂದು 3 ಸ್ಪೂನಷ್ಟು ಎಣ್ಣೆನ ಅದೇ ಬಿಸಿ ಎಣ್ಣೆ ಉಳಿಸ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ ಹಾಗೂ ಒಂದೇ ಒಂದು ಈರುಳ್ಳಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಬಿಡೋಣ. ಯಾಕಂದರೆ ಬದನೆಕಾಯಲ್ಲಿ ಗ್ರೇವಿ ಜೊತೆ ಈರುಳ್ಳಿ ಎಲ್ಲ ಬರಬಾರ್ದು. ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಸಹ ಇದಕ್ಕೆ ಸೇರಿಸಿ ಚೆನ್ನಾಗಿ ಇದನ್ನ ನೋಡಿ ಎಣ್ಣೆಯಲ್ಲಿ ಹಾಗೂ ಈರುಳ್ಳಿ ಜೊತೆ ಹೊಂದ್ಕೊಳ್ಳುವಂತೆ ಸ್ವಲ್ಪ ಫ್ರೈ ಮಾಡಿ. ಇವಾಗ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಳ್ಳಿ. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಖಂಡಿತ ಮಸಾಲ ಸ್ಮೆಲ್ ಅಂತೂ ಬರೋದಿಲ್ಲ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಖಾರ ಹಾಕ್ತಾಯಿದ್ದೀನಿ. ಒಳ್ಳೆ ಖಾರ ಹಾಕಿದರೆ ಒಳ್ಳೆ ಕಲರ್ ಬರುತ್ತೆ ಅಷ್ಟೇ. ಇವಾಗ ಸಹ ಕರಿಬೇವು ಹಾಕ್ಕೊಂಬೇಡ. ಸ್ವಲ್ಪ ಫ್ರೈ ಆಗಲಿ ಇದೆಲ್ಲವೂ. ನಂತರ ನಾನು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಖಂಡಿತ ಹುಣಸೆಹಣ್ಣ ಬದನೆಕಾಯಿಗೆ ಯಾವಾಗಲೂ ಸ್ಕಿಪ್ ಮಾಡಬಾರ್ದು. ಕಂಪಲ್ಸರಿ ಬದನೆಕಾಯಿಗೆ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿದ್ದ ಫ್ರೈ ಆದಮೇಲೆ ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಒಂದು ಕುದಿ ಬಂದಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ತಾಯಿದ್ದೀನಿ. ಇವಾಗ ಬೆಲ್ಲ ಸಹ ಹಾಕ್ತಿದ್ದೀನಿ. ನೋಡಿ, ಯಾವಾಗಲೂ ಬದನೆಕಾಯಿಗೆ ಹುಣಸೆಹಣ್ಣು ಮತ್ತು ಬೆಲ್ಲನ ಕಂಪಲ್ಸರಿ ಮರಿದೇನೆ ಹಾಕಿ. ತುಂಬ ಚೆನ್ನಾಗಿ ಆಗುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಕಿದ್ದಂಥ ಪೌಡರು ಮಸಾಲೆಗಳೆಲ್ಲ ಚೆನ್ನಾಗಿ ಕುದ್ದ ಮೇಲೇ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡ್ಮೇಲೆ ಬದನೆಕಾಯಿ ಸೇರಿಸಿ. ಯಾಕಂದರೆ ಬದನೆಕಾಯಿಗೆ ಯಾವುದೇ ರೀತಿಯ ಕುದಿಯೋ ಅವಶ್ಯಕತೆ ಇರಲ್ಲ, ಜಸ್ಟ್ ಮಸಾಲೆ ಹೀರ್ಕೊಂಡ್ರೆ ಆಯಿತು. ಯಾಕಂದರೆ ಮೊದಲೆಲ್ಲದನ್ನು ನಾವು ಫ್ರೈ ಮಾಡಿರ್ತೀವಲ್ಲ, ಹಾಗಾಗಿ ಅದು ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಟ ಮೇಲೆ ಬದನೆಕಾಯಿ ಹಾಕಿದರೆ ಸೂಪರಾಗಿರುವಂಥ ಬದನೆಕಾಯಿ ರೆಡಿಯಾಗಿ ಹೋಗುತ್ತೆ. ನೋಡಿ, ಎಷ್ಟು ಒಳ್ಳೆ ಕಲರ್ ಬಂದಿದೆ. ತುಂಬ ಚೆನ್ನಾಗಿ ಫ್ರೈ ಆಗಿತ್ತು. ಬದನೆಕಾಯಿ ಸಹ ತುಂಬ ಚೆನ್ನಾಗಾಗಿತ್ತು. ಖಂಡಿತ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.